ಸೊ ಈ ವಾದ ಪ್ರತಿವಾದಗಳು ಒಂದು ರೀತಿಯಾಗಿ ಕೋರ್ಟಲ್ಲಿ ಕೇಳ್ತಾ ಇದ್ದೀವಿ ವಕೀಲರದ್ದು. ಇದು ಒಂದು ರೀತಿಯಾಗಿ ನೀನಾ ನಾನಾ ಅನ್ನುವಂಥ ಜಿದ್ದಾಜಿದ್ದಿಯಲ್ಲಿ ಒಬ್ಬರಿಗೊಬ್ಬರು ಮೈ ಮೇಲೆ ಬಿದ್ದು ಮುಗಿಬೀಳುತ್ತಾ ಇದ್ದಾರೆ. ಇದು ಇಲ್ಲೂ ನಿಂತಿಲ್ಲ. ಇನ್ನು ಕುಮಾರಸ್ವಾಮಿಯವರು ಇನ್ನೂ ಸ್ಫೋಟಕವಾಗಿರುವಂತಹ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಅವುಗಳನ್ನು ಕೇಳ್ತಾ ಇದ್ದಾಗ ಹೀಗೂ ಇರ್ಬೋದಾ ಈ ಕೇಸಲ್ಲಿ ಅಂತ ಅನಿಸುತ್ತೆ. ಹೇಗೆ ಅವ್ರೇನು ಮಾತನಾಡಿದ್ದಾರೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಫೈಟ್ ಜೋರು. ವಿಡಿಯೋ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಯಾಕಿಲ್ಲ? ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಎಚ್ಡಿಕೆ ಗರಂ. ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಕೆಸರೆರಚಾಟ ಜೋರಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ವಾಕ್ಸಮರ ಮುಂದುವರೆದಿದೆ. ಈ ಮಧ್ಯೆ ಈ ಕೇಸಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ನನ್ನ ಟಾರ್ಗೆಟ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದವರ ಮೇಲೆ ಯಾಕೆ ತನಿಖೆ ಮಾಡ್ತಿಲ್ಲ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಪ್ರಕರಣದಲ್ಲಿ ರೇವಣ್ಣಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಹಂಚಿದ ನವೀನ್ ಗೌಡ, ಕಾರ್ತಿಕ್, ಶ್ರೇಯಸ್ ಪಟೇಲ್ಗೆ ನೋಟಿಸ್ ಕೊಟ್ಟಿಲ್ಲ. ಮಿಸ್ಟರ್ ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ನಿಮ್ಮ SITಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರೋ. ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ವಾಟ್ ಈಸ್ ಯುವರ್ SIT ರೋಲ್? ಅಪ್ ಟಿಲ್ ನೌ they have not arrested that Naveen Gowda, they have not given summon. ಪೆನ್ ಡ್ರೈವ್ ರೂವಾರಿ ಬೆಂಗಳೂರಿನಲ್ಲಿದ್ದಾರಾ? ಕಾರ್ತಿಕ್ಗೆ ಡಿಕೆಶಿ ಟ್ರೈನಿಂಗ್ ಕೊಡ್ತಿದ್ದಾರಾ? ಮಾಜಿ ಸಿಎಂ ಎಚ್ಡಿಕೆ ಗಂಭೀರ ಆರೋಪ. ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ವಿರುದ್ಧವೂ ಕಿಡಿಕಾರಿದ ಕುಮಾರಸ್ವಾಮಿ, 14 ವರ್ಷ ಕೆಲಸದಲ್ಲಿ ಇದ್ದವನು ಪ್ರಜ್ವಲ್ ನಡವಳಿಕೆ ಗೊತ್ತಿದ್ರೆ ಕೆಲಸ ಬಿಡಬೇಕಿತ್ತು. ಬಂಡೆ ರಕ್ಷಣೆ ಕೊಡುತ್ತೆ ಅಂತ ಕಾಯ್ತಾ ಇದ್ದಾನೆ ಅಂತ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದ್ರು. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದೆಯಾ? ಪರಮೇಶ್ವರ್ ನಿಮಗೆ ಬೆನ್ನುಮೂಳೆ ಇದೆಯಾ? SIT ಅಧಿಕಾರಿಗಳಿಗೆ ಕ್ರೆಡಿಬಿಲಿಟಿ ಇದೆಯಾ? ಯಾವ ಪ್ರಕರಣ ಕೂಡ ತಾರ್ಕಿಕ ಅಂತ್ಯ ಮಾಡಿಲ್ಲ ಅಂತ ಎಚ್ಡಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 14 ವರ್ಷದಿಂದ ಕೆಲಸದಲ್ಲಿ ಇದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ? ಇವನೇನು ಮಾಡ್ತಾ ಇದ್ದ ಅಲ್ಲಿ 14 ವರ್ಷ ಡ್ರೈವರ್ ಆಗಿ? ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ. ಅವನೇನೋ ತಿಳ್ಕೊಂಡಿದ್ದಾನೆ, ಪಾಪ ರಕ್ಷಣೆ ಕೊಡ್ತಾರೆ, ನಮ್ಮ ಕಲ್ಲು ಬಂಡೆ ಭಾಳ ಶಕ್ತಿ ಇದೆ, ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಾಗಿದೆ, ನಿಮ್ಮ ಕಲ್ಲು ಬಂಡೆ ಸಮೇತವೇ. ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿಲ್ಲ. ಕುಮಾರ ಕೃಪಾದಲ್ಲಿ 12 ಸಂತ್ರಸ್ತೆಯರನ್ನಿಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ. ಇನ್ನು ತೋಟದ ಮನೆಯಲ್ಲಿ ಕಿಡ್ನಾಪ್ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿಲ್ಲ. ಹುಣಸೂರಿನ ಸಂಬಂಧಿಕರ ಮನೆಯಿಂದ ಸಂತ್ರಸ್ತೆಯನ್ನ SIT ಕರೆದುಕೊಂಡು ಬಂದಿದೆ. ಜಡ್ಜ್ ಎದುರು ಹಾಜರುಪಡಿಸಿಲ್ಲ, ಸ್ಥಳ ಮಹಜರು ನಡೆಸಿಲ್ಲ. 12 ಜನರನ್ನ ಕುಮಾರಕೃಪಾದಲ್ಲಿ ಇಟ್ಟಿದ್ದಾರೆ. ಅವರನ್ನ ನಿಧಾನವಾಗಿ ಬಿಡುತ್ತಾರೆ. ಈಗ ಅನುಕಂಪ ತೋರಿಸ್ತಾ ಇದ್ದೀರಿ. CD ಬಿಡುವಾಗ ಮುಖ ತೋರಿಸಿದ್ದೀರಿ. ಈಗ ಯಾಕೆ ಅನುಕಂಪ ನಿಮ್ಮ ಯೋಗ್ಯತೆಗೆ ಅಂತ ಬೆಂಕಿ ಉಗುಳಿದ್ದಾರೆ. 4 ದಿನ ಆಯಿತು, ಜಡ್ಜ್ ಮುಂದೆ ಯಾತಕ್ಕಿನ್ನೂ ಪ್ರೆಸೆಂಟ್ ಮಾಡಲಿಲ್ಲ. 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನು ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ, ಯಾಕೆ ಇಟ್ಕೊಂಡಿದ್ದೀರಿ? ಎಚ್ಡಿಕೆ ಅರೆಸ್ಟ್ ಮಾಡಲು ಮುಂದಾಗಿದ್ರ ಸಿದ್ದು? ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಕುಮಾರಸ್ವಾಮಿ, ಈ ಹಿಂದೆ ಕೆಂಪಯ್ಯನನ್ನ ಇಟ್ಕೊಂಡು 1 ದಿನವಾದರೂ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ನಿಂತಿದ್ರು. ಆದರೆ ನನಗೆ ನಮ್ಮ ವಕೀಲರು ವಿಚಾರಣೆ ಹೋಗಬೇಡಿ ಅಂದಿದ್ರು ಅಂತ ಕಿಡಿಕಾರಿದ್ರು. ನಾನು ರೇವಣ್ಣ ಪರ ಹೋರಾಟ ಮಾಡ್ತೀನಿ ಅಂದ್ರು. ನನ್ನ ಮೇಲೆ ಇದೇ ಸಿದ್ದರಾಮಯ್ಯ 2013ರಿಂದ 18 ಮುಖ್ಯಮಂತ್ರಿ ಇದ್ದಲ್ಲ, 17 ಇದೇ ಕೆಂಪಯ್ಯನ ಇಟ್ಕೊಂಡು ಆ ಚರಣ್ ರೆಡ್ಡಿ ಅಂತೇಳಿ ತೀರ್ಕೊಂಡು ಹೋದ್ರಿ. ಈಗ ಕ್ಯಾನ್ಸರ್ ರೋಗ ಬಂದು ನನ್ನನ್ನು 1 ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಯಾವ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಹಲವಾರು ಅವರ ಅಕ್ರಮಗಳನ್ನು ಬೀದಿಗೆ ಎಳೆಯಕ್ಕೆ ಶುರು ಮಾಡಿದರೆ, ನನ್ನನ್ನು ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ 1 ದಿವಸಲಾದರೂ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಒಟ್ನಲ್ಲಿ ರಾಜಕೀಯ ನಾಯಕರ ಮಧ್ಯೆ ಪೆನ್ ಡ್ರೈವ್ ಕೆಸರೆರಚಾಟ ಮುಂದುವರೆದಿದ್ದು, ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.